ಆ್ಯಂಡ್ ಇದು ಬಂದು ಸೆಕೆಂಡ್ ಡೇ ಆಗಿತ್ತು. ನಾವು ಡೈರೆಕ್ಟ್ ಮಂಗಳೂರಿಂದ ಬಂದು ಉಡುಪಿಯಲ್ಲಿ ಸ್ಟೇ ಮಾಡಿದ್ವಿ. ಬಿಕಾಸ್ ಉಡುಪಿ ಹತ್ರ ಕೆಲವೊಂದು ಪ್ಲೇಸಸ್ ನೋಡೋದಿತ್ತು. ಸೊ ಹಾಗಾಗಿ ಹತ್ರ ಆಗುತ್ತೆ ಅಂತ ನಾವು ಲೇಟ್ ನೈಟ್ ಆದರೂ ಬಂದು ಇಲ್ಲಿ ಉಡುಪಿಯಲ್ಲಿ ಸ್ಟೇ ಮಾಡಿದ್ವಿ. ಆ್ಯಂಡ್ ಉಡುಪಿಯಲ್ಲೂ ಕೂಡ ತುಂಬ ಸಿಕ್ಕಾಪಟ್ಟೆ ಮಳೆ ಇತ್ತು. ಅಂದ್ಕೊಂಡ್ವಿ ಹೆಂಗಪ್ಪ ಪ್ಲೇಸಸ್ ಎಲ್ಲ ಕವರ್ ಮಾಡೋದು ಅಂತ. ಬಟ್ ಓಕೆ, ಸ್ವಲ್ಪ ಮಳೆ ಇತ್ತು, ಹೋಗ್ತಾ ಹೋಗ್ತಾ ಕಡಿಮೆ ಆಯಿತು. ಆ್ಯಂಡ್ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ಉಡುಪಿಯಲ್ಲಿ. ಆ್ಯಂಡ್ ನಾವು ನೆಕ್ಸ್ಟ್ ರೆಡಿಯಾಗಿ ನಾವು ಹೊಟ್ಟಿದ ಪ್ಲೇಸ್ ಬಂದು ಮೂಡ್ಗಲ್ಲು. ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ವೆದರ್. ಅಲ್ಲೂ ಕೂಡ ಹೆಂಗೆಲ್ಲ ಎಂಜಾಯ್ ಮಾಡಿದ್ದೀವಿ ಅಂತ ಅದನ್ನು ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲೂ ಅಷ್ಟೇ ತುಂಬ ಸಿಕ್ಕಾಪಟ್ಟೆ ಮಳೆ ಇದೆ. ಯಾರಾದರೂ ಮೂಡ್ಗಲ್ಲಿಗೆ ನಾವು ಬರಬೇಕು ಅಂತ ನೀವು ಯಾರಾದರೂ ಅಂದ್ಕೊಂಡಿದ್ರೆ ಮಳೆಗಾಲದಲ್ಲಂತೂ ಬರೋಕ್ಕೆ ಹೋಗಬೇಡಿ. ಬಿಕಾಸ್ ರೋಡ್ ಅಂತೂ ಚೆನ್ನಾಗಿಲ್ಲ, ಎಲ್ಲ ಮಣ್ಣಿನ ರೋಡ್ ಇರೋದ್ರಿಂದ ಸ್ಕಿಡ್ ಆಗುತ್ತೆ ಗಾಡಿ. ಅದು ಟೂ ವೀಲರಲ್ಲಿ ಏನಾದರೂ ಬರೋ ಪ್ಲ್ಯಾನ್ ಇದ್ದರೆ ಮಾಡೋಕ್ಕೆ ಹೋಗಬೇಡಿ. ಗಾಡಿಗಳಲ್ಲೆಲ್ಲ ಆಗೋದಿಲ್ಲ, ತುಂಬ ಸ್ಕಿಡ್ ಆಗುತ್ತೆ. ಟೂ ವೀಲರ್ ಅಂತಲೇ ಅಲ್ಲ, ಕಾರಲ್ಲೂ ಸಹ ಆಗಲ್ಲ. ಬಟ್ ಹುಷಾರಾಗಿ ಡ್ರೈವ್ ಮಾಡಿಕೊಂಡು ಅಲ್ಲಿಂದ ಬನ್ನಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. Woke up late, missed the morning glow. ಇದು ಬಂದು ಸಾಲಿಗ್ರಾಮದಲ್ಲಿ ನಾವಿವಾಗ ಬೋಟಿಂಗ್ ಬಂದಿರೋದು. ವೆದರ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ. ಹೆಂಗಿದೆ ಚಿನ್ನಿ ಇದು? ಸೂಪರ್ ಏನೋ. ನನ್ನ ಮಗನ ಜೊತೆ ಫಸ್ಟ್ ಟೈಮ್ ಬೋಟಿಂಗ್ ಹೋಗ್ತಿರೋದು. ನೋಡ್ಬೇಕು ಇವನ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಏನು ಅಂತ. ಅಲ್ಲ ಚಿನ್ನಿ? ಹೋಗೋಣ ಬೋಟಿಂಗ್ ಹೋಗೋಣ. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ನೆಕ್ಸ್ಟ್ ಪ್ಲೇಸ್ ಬಂದು ಕೋಡಿ ಬೀಚು. ನಾವು ಬರೋಷ್ಟರಲ್ಲಿ ಇಲ್ಲಿ ಆಲ್ಮೋಸ್ಟ್ ಸಂಜೆ ಆಗ್ಬಿಟ್ಟಿತ್ತು. ಸೊ ಇಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ವೆದರು. ಇಲ್ಲಿ ಸ್ವಲ್ಪ ಆಟ ಆಡಿಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಇಲ್ಲಿ ವೆದರ್ನೆಲ್ಲ ಎಂಜಾಯ್ ಮಾಡಿ ನಾವು ನೆಕ್ಸ್ಟ್ ಎಲ್ಲಿ ಹೋದ್ವಿ, ಯಾವ ಪ್ಲೇಸ್ಗೆ ಹೋದ್ವಿ ಅಂತ ನಾನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಎಲ್ರಿಗೂ ಟೇಕ್ ಕೇರ್.